ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ತಾಯಂದಿರ ದಿನದ ಶುಭಾಶಯಗಳು. ಎಲ್ಲ ತಾಯಂದಿರು ದೇವತೆಗಳಿಗೆ ಸಮ. ನಾನು ಈ ಮೂಲಕ ಎಲ್ಲ ತಾಯಂದಿರಿಗೂ ಸಹ ತಾಯಂದಿರ ದಿನದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಮಾಡ್ತಿರೋದ್ರಿಂದ ಮುಖ ಸ್ವಲ್ಪ ಊದ್ಕೊಂಡಂಗಿದೆ. ನಾನಿವತ್ತು ನಾನೇ ಸ್ವತಃ ಬರೆದಿರುವಂತಹ ಅಮ್ಮನ ಬಗ್ಗೆ ಬರೆದಿರುವಂತಹ ಸಾಲುಗಳನ್ನ ನಿಮ್ಮ ಹತ್ರ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ನೋಡಿ, ಅಮ್ಮನ ಬಗ್ಗೆ ಕೆಲವೊಂದು ಸಾಲು ಬರೆದಿದ್ದೀನಿ. ಸ್ವಲ್ಪ ದೊಡ್ಡದಾಗೇ ಇದೆ, ಆದರೆ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ತಾಯಂದಿರಿಗೂ ಈ ನನ್ನ ಕವನ ಅರ್ಪಣೆ. ಅಮ್ಮ, ನಿನ್ನ ಉದರದಲ್ಲಿ ನಾನಿರುವೆನೆಂಬ ಸಂಗತಿ ನಿನಗೆ ತಿಳಿದಾಗ ನಿನ್ನ ಖುಷಿಯೇ ನಮ್ಮ. ತಿಂಗಳುಗಳಲ್ಲಿ ಬೆಳೆದು ನಿನ್ನ ಹೊಟ್ಟೆಯಲ್ಲಿ ಸ್ವಲ್ಪ ಸರಿದಾಗ ನಾ ಹೊರಬರುವ ಮುನ್ನವೇ ನೀ ನನ್ನ ಮುಟ್ಟಿ ಸಂತೋಷ ಪಡುವಾಗ ನಿನ್ನ ನೋಡಲು ನಾ ಬಂದೇ ಬಿಟ್ಟೆನಲ್ಲೇ. ಅಂತಹ ನೋವಿನಲ್ಲೂ ನನ್ನ ನೋಡಲೆಂದು ಕಣ್ಮುಚ್ಚದೆ ಕಾದೆಯಲ್ಲೇ. ನಿನ್ನೆದೆಯ ತಬ್ಬಿ ನಾ ಹಾಲುಣಿದ ಬಳಿಕವೇ ನಿನಗೆ ಸಮಾಧಾನವಾಯಿತಲ್ಲೇ. ನಿನ್ನ ನೋಡಲು ನಿನ್ನವರೆಲ್ಲ ಬಳಿ ಬಂದರೆ ನೀ ನನ್ನ ನೋಡಿ ಸಾಧನೆ ಮಾಡಿದವಳಂತೆ ಸಂತಸಧಾರೆ ಸುರಿಸಿದ ನೀರೆ. ಇದು ನಿನ್ನ ಬಾಣಂತನದ ಸಮಯವೇನೋ ಸರಿ. ಏನಮ್ಮ ನೀ ನನ್ನನ್ನು ನೋಡಿಕೊಳ್ಳುತ್ತಿರುವ ಈ ಪರಿ. ನನ್ನ ಆರೋಗ್ಯಕ್ಕೆ ಎಲ್ಲಿ ತೊಂದರೆಯಾದೀತೋ ಎಂದು ನಿನ್ನ ಇಷ್ಟ ತಿನಿಸುಗಳನ್ನೆಲ್ಲ ಬಿಟ್ಟೆ. ನನ್ನಜ್ಜಿ ತಿಳಿಸಿದ ಪಥ್ಯವನ್ನಷ್ಟೇ ಸೇವಿಸಿ ಕಟ್ಟುನಿಟ್ಟಾದ ನಿಯಮ ಪಾಲಿಸಿದೆ. ನನ್ನ ಪುಟ್ಟ ಪಾದಗಳಿಗೆ ಪ್ರೀತಿಯಿಂದ ಮುತ್ತನಿಟ್ಟೆ. ಇರುವ ಚುಚ್ಚುಮದ್ದುಗಳನ್ನೆಲ್ಲ ಪಟ್ಟಿ ಮಾಡಿ ತಪ್ಪದೆ ಹಾಕಿಸಿದೆ. ಆ ನೋವಿಗೆ ಜ್ವರ ಬಂದು ನಾ ಅಳುವಾಗ ರಾತ್ರಿ ಇಡೀ ಅತ್ತೆಂದಿತ್ತ ನಿನ್ನ ಹೆಗಲ ಮೇಲೆ ಹೊತ್ತು ಓಡಾಡಿಸಿದೆ. ನನಗೆ 6 ತಿಂಗಳಾದಾಗ ಎಲ್ಲರಿಂದ ತಿಳಿದುಕೊಂಡು ಆಹಾರ ತಯಾರಿಸಿದೆ. ಸಮಯಕ್ಕೆ ಸರಿಯಾಗಿ ತುತ್ತು ಮಾಡಿ ತಿನ್ನಿಸಿದೆ. ನಾ ಮೊದಲು ಅಂಬೆಗಾಲಿಟ್ಟಾಗ ಎಲ್ಲರನ್ನು ಕರೆದು ತೋರಿಸಿದೆ. ಮೊದಲ ಹೆಜ್ಜೆ ಕಿತ್ತಿಟ್ಟು ನಡೆಯುವಾಗ ಓಡಿ ಬಂದು ಆಲಂಗಿಸಿದೆ. ತೊದಲು ಮಾತು ನುಡಿಯುವಾಗ ಮೆಚ್ಚಿ ಕೊಂಡಾಡಿದೆ. ನೋಡುತ್ತಿದ್ದಂತೆ ನಾ ಹೇಗೆ ದೊಡ್ಡವಳಾದೆ ಎಂಬುದೇ ನಿನಗೆ ತಿಳಿಯದು. ನನಗೆ ಶಾಲೆಗೋಗುವ ವಯಸ್ಸು. ನನ್ನನ್ನು ಬಿಟ್ಟಿರಲು ಒಪ್ಪದ ನಿನ್ನ ಮನಸ್ಸು. ನಾನು ಶಾಲೆಯಿಂದ ಮನೆಗೆ ಮರಳಿ ಬರುವವರೆಗೂ ನೀ ನನಗಾಗಿ ಮಾಡುತ್ತಿದ್ದೆ ತಪಸ್ಸು. ನನ್ನನ್ನು ಸಾಕುವುದರಲ್ಲೇ ಕಳೆದು ಬಿಟ್ಟೆಯಲ್ಲೇ ತಾಯೇ ನಿನ್ನ ಆಯಸ್ಸು. ನೀ ತಿಳಿದಿರುವೆ ನಾನೇನು ಅರಿಯೆನು ಎಂದು. ನನಗೆ ಗೊತ್ತು ನೀ ನನಗೆ ಆ ದೇವರು ಕೊಟ್ಟ ಮಹತ್ವದ ಕೊಡುಗೆಯು ಎಂದು. ಎಂದೆಂದು ಅಮ್ಮ. ಇದು ನಾನು ಬಾಣಂತನದಲ್ಲಿದ್ದಾಗ ನನ್ನ ಅನುಭವದ ಮಾತುಗಳು ಹೀಗೆ ಕವನವಾಗಿ ರಚನೆಯಾಗಿದೆ. ಪ್ರತಿಯೊಬ್ಬ ತಾಯಿಗೂ ಇದೇ ಅನುಭವ ಆಗಿರುತ್ತೆ ಬಾಣಂತಿ ಆಗಿರುವಾಗ ಅಂತ ಅಂದ್ಕೊತೀನಿ. ಪ್ರತಿಯೊಬ್ಬ ತಾಯಿಗೂ ಇದೇ ರೀತಿ ಭಾವನೆಗಳಿರುತ್ತೆ, ಇದೇ ರೀತಿ ಪ್ರೀತಿ ಇರುತ್ತೆ. ಆ ತಾಯಿ ಪ್ರೀತಿಯನ್ನು ಯಾವುದಕ್ಕೂ ಯಾರಿಗೂ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಈ ಕವನ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇದು ಸ್ವತಃ ನಾನೇ ಬರೆದಿರುವಂಥದ್ದು. ಹೀಗೆ ಮತ್ತಷ್ಟು ಕವನಗಳು ಮತ್ತು ಕಥೆಯನ್ನು ನಾನು ಬರೆದು ನಿಮಗೋಸ್ಕರ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈ ಕವನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲ ತಾಯಂದಿರಿಗೂ ಈ ಕವನ ಅರ್ಪಣೆ ಆಗಿದೆ. ನಿಮ್ಮ ತಾಯಿಗೆ ಬೇಕಿದ್ದರೆ ಶೇರ್ ಮಾಡಿ. ಧನ್ಯವಾದಗಳು.